अस्सलामुअलैकुम वरहमतुल्लाहि तआला बरकातहू। अज़ीज़ तलबा, उम्मीद करते हैं कि आप सब खैरियत होंगे। आज हम एसएसएलसी पासिंग पैकेज का एक अहम पार्ट जो कि संदर्भ गणु है। अज़ीज़ तलबा, इससे आप मुकम्मल 15 मार्क्स मिलने वाले हैं, जिससे हर एक स्टेटमेंट, हर एक संदर्भ या फिर हर एक आरसी से आपको मुकम्मल 3 मार्क्स यहाँ पर मिलने वाले हैं। अजीज तलबा, ये जो संदर्भ गणु है टोटल 15 मार्क्स के हैं, जिसे 5 सवाल जो कि 3 मार्क्स के हैं, ये आपको एनुअल एग्जाम में पूछे जाएंगे। आज हम बहुत ही इम्पोर्टेंट जो कि बार बार पूछे गए स्टेटमेंट्स हैं, पूछे गए संदर्भ हैं, पूछे गए आरसीज हैं, उसके बारे में आज हम अजीज तलबा डिस्कस करने की कोशिश करेंगे। देखिए, सबसे पहले पाठ ಪಾಠ ಪದ್ಯಗಳಲ್ಲಿನ ಸಂದರ್ಭಗಳನ್ನು ಆಯ್ಕೆಗಳೊಂದಿಗೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು बरियुವುದು। यहाँ पर जो है एक स्टेटमेंट दिया जाएगा। वो उस स्टेटमेंट को कौन, कब और किस मौके पर कहा गया है, वो हमको यहाँ पर बताना है। देखें, पहला स्टेटमेंट देखें। इससे पहले शुरू करने से पहले अजीज़ तलबा, आप हमारे चैनल पर नए हैं तो सब्सक्राइब कीजिए, लाइक कीजिए और साथ ही साथ अपने दोस्तों में, अपने हाई स्कूल के ग्रुप्स वगैरह में शेयर कीजिए ताकि उन्हें भी बहुत ना कुछ फ़ायदा हासिल हो सके। अजीज़ तलबा, हमारी एक कन्नड़ा सेकेंड लैंग्वेज की एक प्लेलिस्ट बनाई गई है। हमारे इस चैनल पर जाकर प्लेलिस्ट में आप हमारे कन्नड़ा सेकेंड लैंग्वेज के बहुत सारे वीडियोज़ जो कि प्रीवियस ईयर्स के क्वेश्चन पेपर्स, साथ ही साथ सवालात के जवाब जो कि हर एक चैप्टर्स के हमने सॉल्व करके रखे हैं, आप आसानी से देख सकते हैं। बिल्कुल इसी तरह अजीज सुबह शुरू करते हैं। पहला देखें, बहुत इंपॉर्टेंट होने वाले हैं। ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ या फिर ಮತ್ತು ಏನಾದರೂ ವರವನ್ನು ಕೇಳಿಕೊಳ್ಳುತ್ತೇನೆ। देखें, ये दो का भी एक ही है। आय के उत्तर देखें। ಈ ಸಾಲನ್ನು ಅರಾಮಿತ್ರ ಅವರು ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾದ ಒಣಮರದ ಗಿಳಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ। ಸಂದರ್ಭ: ಈ ಮಾತನ್ನು ಇಂದ್ರನು ಗಿಳಿಗೆ ಕೇಳುತ್ತಾನೆ. ಬೇಡನು ಬಿಟ್ಟ ವಿಷದ ಬಾಣವು ತಾಗಿ ಮರವು ಒಣಗಿ ಹೋದ ಮರದಲ್ಲೇ ಗಿಳಿಯು ವಾಸಿಸುತ್ತಿರುತ್ತದೆ. ಇದನ್ನು ನೋಡಿದ ಇಂದ್ರನು ಆಶ್ಚರ್ಯಗೊಂಡು ಗಿಳಿಯನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ। ಸ್ವಾರಸ್ಯ: ಗಿಳಿಯೊಂದರ ಕೃತಜ್ಞತಾ ಗುಣವನ್ನು ಇಲ್ಲಿ ಕಾಣುವ ಬಗೆ ಸ್ವಾರಸ್ಯಪೂರ್ಣವಾಗಿದೆ। ಏಕೆಂದರೆ ಇಂತಹ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದೆಯೇ या फिर ಏನಾದರೂ ವರವನ್ನು ಕೇಳು कोड़ुत्तेने। ये दोनों आरसी का क्या है, हम जवाब पढ़ चुके हैं। बिल्कुल इसी तरह सेकंड जो है, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ। देखें, इसका जो उत्तर है, जवाब है ಈ ಸಾಲನ್ನು ಅರಾಮಿತ್ರ ಅವರ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾದ ಒಣ ಮರದ ಗಿಳಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ। ಸಂದರ್ಭ: ಈ ಮಾತನ್ನು ಗಿಳಿ ಇಂದ್ರನಿಗೆ ಹೇಳಿತು. ಮರ ರೋಗ ಬಡತನಗಳಿಂದ ತನ್ನ ಹಸಿರಿನ ಸಿರಿ ಹಾಗೂ ಫಲ ಪುಷ್ಪ ಸಮೃದ್ಧಿಯನ್ನು ಕಳೆದುಕೊಂಡಿತು. ಒಣಗಿ ಬರಡಾಗಿ ನಿಂತಿರುವ ಮರದ ಅವಸ್ಥೆಯನ್ನು ನೋಡಲಾರದೆ ಗಿಳಿ ಇಂದ್ರನಿಗೆ, ದೇವರಾಜ್, ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಹಸಿರಿನಿಂದ ನರನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಎಂದು ಗಿಳಿಯು ಇಂದ್ರನಿಗೆ ಹೇಳಿತು। ಸ್ವಾರಸ್ಯ: ಗಿಳಿಯೊಂದರ ಕೃತಜ್ಞತಾ ಗುಣವನ್ನು ಇಲ್ಲಿ ಕಾಣುವ ಬಗ್ಗೆ स्वारस्यपूर्णवाಗಿದೆ। बिल्कुल इसी तरह पहले लेसन से दो आरसीज हम पढ़ चुके हैं जो कि बहुत इंपॉर्टेंट है। सेकेंड वन, ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು। ಉತ್ತರ: ಈ ವಾಕ್ಯವನ್ನು ಬಸವರಾಜ್ ಸಬರದ್ ಅವರ ಬರೆದ ಪದಕಟ್ಟಿ ಹೇಳತೇನ ಎಂಬ ಕವನ ಸಂಕಲನದ ಬೋಧಿವೃಕ್ಷದ ಹಾಡು ಎಂಬ ಕವನದಿಂದ ಆರಿಸಿದೆ। ಸಂದರ್ಭ: ಸಿದ್ಧಾರ್ಥನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಹೋಗುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಲೌಕಿಕ ಸುಖ ಭೋಗಗಳಿಂದ ಜೀವನದ ಗುರಿಯನ್ನು
ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಸಿದ್ಧಾರ್ಥನು ಅರಮನೆಯ ಮೋಹವನ್ನು ಹರಿದು ಹಾಕಿದನು. ಯಾವ ಬಂಧನವೂ ಇಲ್ಲದೆ ಹೋಗುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನೆಕ್ಸ್ಟ್ ನಂಬರ್ 4. ಕಾಡತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಉತ್ತರ: ಈ ವಾಕ್ಯವನ್ನು ಬಸವರಾಜ ಸಬರದ್ ಅವರ ಬರೆದ ಪದಕಟ್ಟಿ ಹಳತೇನ ಎಂಬ ಕವನ ಸಂಕಲನದ ಬೂದಿ ವೃಕ್ಷದ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಸಿದ್ಧಾರ್ಥನು ಬುದ್ಧನಾದಾಗ ಇಡೀ ಪ್ರಕೃತಿಯಲ್ಲಿಯೇ ಪರಿವರ್ತನೆಯನ್ನು ಕಾಣುತ್ತೇವೆಂದು ಹೇಳುವಾಗ ಕವಿಯು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಸಿದ್ಧಾರ್ಥನು ಬುದ್ಧನಾಗಿ ಬದಲಾವಣೆಯಾದದ್ದು ಅಖಂಡ ಭೂಮಂಡಲಕ್ಕೆ ವಸಂತಕಾಲ ಬಂದಂತೆ ಎಂದು ವರ್ಣಿಸುವುದು ಸ್ವಾರಸ್ಯಪೂರ್ಣವಾಗಿದೆ. ನೆಕ್ಸ್ಟ್ ನಂಬರ್ 5. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಉತ್ತರ: ಈ ವಾಕ್ಯವನ್ನು ಬಸವರಾಜ ಸಬರದ್ ಅವರ ಬರೆದ ಪದಕಟ್ಟಿಯ ಹೇಳತೇನ ಎಂಬ ಕವನ ಸಂಕಲನದ ಬೂದಿ ವೃಕ್ಷದ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಕವಿಯು ಹೇಳಿದ್ದಾರೆ. ಕಾಡು ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿಸಿತು. ಮಕರಂದ ಸವಿಯಲೆಂದು ದುಂಬಿ ಹೂವನ್ನು ಸೇರಿತು. ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು ಎಂದು ಕವಿಯು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಬುದ್ಧನು ಜನಸಾಮಾನ್ಯರ ನೋವಿಗೆ ಸ್ಪಂದಿಸುವುದೇ ಶ್ರೇಷ್ಠವಾದ ಧರ್ಮವೆಂದು ಅವರೆಡೆಗೆ ಸಾಗಿದ ರೀತಿಯನ್ನು ವರ್ಣಿಸಿರುವುದು ಸ್ವಾರಸ್ಯ ಪೂರ್ಣವಾಗಿದೆ. नेक्स्ट नंबर 6. देखिए अजीज तुल्बा, ये जो है ವೈವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಉತ್ತರ: ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ವ್ಯಕ್ತಿತ್ವ ಪ್ರಬಂಧ ಸಂಕಲನದ ಅಸೀಮಸಿ ಕೃಷಿ ಎಂಬ ಲೇಖನದಿಂದ ಆರಿಸಲಾಗಿದೆ. ಸಂದರ್ಭ: ಅಸೀಮಸಿಗಿಂತ ಮಹತ್ವವಾದದ್ದು ಕೃಷಿ ಎಂದು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ವೈಜ್ಞಾನಿಕ ಬೆಳವಣಿಗೆ ಮಾತ್ರದಿಂದ ಬದುಕಲು ಸಾಧ್ಯವಿಲ್ಲ. ರೈತನ ಬೆವರು ಪರಿಶ್ರಮವು ಮುಖ್ಯವೆಂದು ಹೇಳುವ ಬಗೆ ಸೊಗಸಾಗಿದೆ. ನೆಕ್ಸ್ಟ್ ನಂಬರ್ 7. ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಉತ್ತರ: ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ವ್ಯಕ್ತಿತ್ವ ಪ್ರಬಂಧ ಸಂಕಲನದ ಅಸೀಮಸಿ ಕೃಷಿ ಎಂಬ ಲೇಖನದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಇಂದು ರೈತರು ಸಾಕಷ್ಟು ಬೆಳವಣಿಗೆಗಳನ್ನು ಎದುರಿಸುತ್ತಿದ್ದಾರೆ. ಈ ಬದುಕೇ ನಶ್ಚರ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೂ ಸಹ ಅವರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳುತ್ತಿದ್ದಾರೆ ಎಂದು ರೈತರ ಧೈರ್ಯವನ್ನು ಮೆಚ್ಚಿ ಈ ಮಾತುಗಳನ್ನು ಹೇಳಿದ್ದಾರೆ. ಸ್ವಾರಸ್ಯ: ರೈತರಲ್ಲಿನ ಉತ್ಸಾಹ ಬದುಕನ್ನು ಪ್ರೀತಿಸುವ ರೀತಿ ಮನೋಜ್ಞವಾಗಿ ಅಭಿವ್ಯಕ್ತಗೊಂಡಿದೆ. ನೆಕ್ಸ್ಟ್ ನಂಬರ್ 8. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಉತ್ತರ: ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ವ್ಯಕ್ತಿತ್ವ ಪ್ರಬಂಧ ಸಂಕಲನದ ಅಸೀಮಸಿ ಕೃಷಿ ಎಂಬ ಲೇಖನದಿಂದ ಆರಿಸಲಾಗಿದೆ. ಸಂದರ್ಭ: ರೈತರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ, ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆಂದು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ರೈತರ ಅಮಾಯಕತೆ, ಅಸಹಾಯಕತೆ, ಮುಗ್ಧತೆಯನ್ನು ಸಮಾಜದ ಕುಟಿಲ ಮನಸ್ಸುಗಳು ದುರ್ಬಳಕೆ ಮಾಡಿಕೊಳ್ಳುವ ವಿಧಾನವನ್ನು ಹೇಳುವ ರೀತಿ ಕರುಣಾಜನಕವಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ದೇಖೆ. ಸಾಹಿತಿಗಳು ನಾಡಿನಲ್ಲಿ
ಹೆಚ್ಚಿದಷ್ಟು ಸಮಾಜವು ಪ್ರಗತಿಯ ಮೆಟ್ಟಲು ತುಳಿಯಲು ಸಾಧ್ಯ. ಉತ್ತರ: ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ವ್ಯಕ್ತಿತ್ವ ಪ್ರಬಂಧ ಸಂಕಲನದ ಹಸಿ ಕೃಷಿ ಎಂಬ ಲೇಖನದಿಂದ ಆರಿಸಲಾಗಿದೆ. ಸಂದರ್ಭ: ಸಾಹಿತಿಗಳ ಪ್ರಾಮುಖ್ಯತೆಯನ್ನು ತಿಳಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಖಡ್ಗದಿಂದ ಸಾಧಿಸಲು ಸಾಧ್ಯವಾದದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು. ಸಮಾಜವು ಅಭಿವೃದ್ಧಿ ಪಥದಲ್ಲಿ ಸಾಗುವಲ್ಲಿ ಸಾಹಿತಿಗಳ ಪಾತ್ರ ಹಿರಿದಾದುದು ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರ ಪ್ರಮುಖ ಮತ್ತು ಅವರ ಉತ್ಕರ್ಷ ಸಲ್ಲದು ಎಂದು ಹೇಳುವ ಬಗೆ ಸ್ವಾರಸ್ಯಪೂರ್ಣವಾಗಿದೆ. ನೆಕ್ಸ್ಟ್ ನಂಬರ್ 10. ನೆಲದಮ್ಮ ನವವಧುವಿಗೆ ಅದಳಿಂತು ಮತ್ತು ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಉತ್ತರ: ಈ ಮೇಲಿನ ವಾಕ್ಯವನ್ನು ಬಸವರಾಜ ಸಾದರ್ ಅವರ ಬರೆದಿರುವ ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಚೈತ್ರ ಮಾಸದಲ್ಲಿ ಆಗುವ ಬದಲಾವಣೆಯನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ. ಯುಗಾದಿಯು ಸೊಗದ ಸುಗ್ಗಿಯನ್ನು ತಂದಿತು. ಜಗವೆಲ್ಲ ಹೊಸ ಕಳೆಯು ತುಂಬಿ ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ವಧು ಒಣಗಿತ್ತಿಯಂತೆ ಆದಳು ಎಂದು ಚೈತ್ರ ಮಾಸವನ್ನು ಬಣ್ಣಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಭೂತಾಯಿಯು ಸರ್ವಾಲಂಕಾರ ಭೂಷಿತಯಾಗಿ ನಗುಮುಗದಿಂದ ಬರುವ ನವವಧುವಿಗೆ ಹೋಲಿಸಿದ ಬಗೆ ರಮ್ಯವಾಗಿದೆ. ನೆಕ್ಸ್ಟ್ ನಂಬರ್ 11. ಎಲ್ಲರೆದಗಳ ತುಂಬು ಸವಿಚೈತ್ರವು. ಉತ್ತರ: ಈ ಮೇಲಿನ ವಾಕ್ಯವನ್ನು ಬಸವರಾಜ ಸಾದರ್ ಅವರ ಬರೆದಿರುವ ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದು ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಚೈತ್ರ ಮಾಸದಲ್ಲಿ ಆಗುವ ಬದಲಾವಣೆಯನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ. ಚೈತ್ರ ಮಾಸದಲ್ಲಿ ಇಡೀ ಪ್ರಕೃತಿ ಹಸುರಿನಿಂದ ಕಂಗೊಳಿಸುತ್ತದೆ. ಇದರಿಂದ ದೇಹ ಮತ್ತು ಮನಸ್ಸಿಗೆ ಆನಂದ ಉಂಟಾಗುತ್ತದೆ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದಗಳ ತುಂಬ ಸವಿಚೈತ್ರವೇ ಇರುತ್ತದೆ ಎಂದು ಬಣ್ಣಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಜೀವನದ ಏಳು ಬೀಳುಗಳನ್ನು ಸಮಾನವಾಗಿ ಪರಿಗಣಿಸುವ ಸಮರಸದ ಸಮನ್ವಯತೆಗೆ ಯುಗಾದಿಯು ನಾಂದಿ ಹಾಡುತ್ತದೆ ಎಂದು ಹೇಳುವ ರೀತಿ ಮನೋಜ್ಞವಾಗಿದೆ. ನೆಕ್ಸ್ಟ್ ನಂಬರ್ 12. ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಆಯ್ಕೆ: ಈ ವಾಕ್ಯವನ್ನು ರಮೇಶ್ ಗೌಡ ಎಂಕೆಯವರ ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾಯನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಬಾಲ್ಯದಲ್ಲಿ ಪುಟ್ಟರಾಜರು ಕಣ್ಣು ಬೇನವಿಂದ ನರಳುತ್ತಿದ್ದರು. ಅದಕ್ಕೆ ಚಿಕಿತ್ಸೆ ಪಡೆಯುವಾಗ ಆದ ಅಚಾತುರ್ಯದಿಂದಾಗಿ ದೃಷ್ಟಿಯನ್ನು ಕಳೆದುಕೊಂಡು ಬಿಟ್ಟ ಎಂದು ಹೇಳುವಾಗ ಈ ಮಾತು ಬಂದಿದೆ. ನೆಕ್ಸ್ಟ್ ನಂಬರ್ 13. ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಉತ್ತರ: ಈ ವಾಕ್ಯವನ್ನು ರಮೇಶ್ ಗೌಡ ಎಂಕೆಯವರು ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಬಾಲಕ ಪುಟ್ಟರಾಜರ ಮಾವನವರಾದ ಚಂದ್ರಶೇಖರಯ್ಯನವರು ಹೇಳಿದರು. ಒಂಟಿಯಾಗಿದ್ದ ಪುಟ್ಟರಾಜರು ಒಮ್ಮೆ ಮನೆಯಲ್ಲಿ ಹಾರ್ಮೋನಿಯಂ ಅನ್ನು ನುಡಿಸಲಾರಂಭಿಸಿದ ಮಾವನ ಪಾದ ಸಪ್ಪಳದಿಂದ ವಿಚಲಿತನಾದ ಬಾಲಕ, ಕ್ಷಮಿಸು, ತಪ್ಪಾಯಿತು, ಇನ್ನೊಮ್ಮೆ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದಾಗ ಮಾವ ಹೇಳುವ ಮಾತಿದು. ಸ್ವಾರಸ್ಯ: ಪುಟ್ಟರಾಜರ ಮಾವನವರಾದ ಚಂದ್ರಶೇಖರಯ್ಯನವರು ಪುಟ್ಟರಾಜರಲ್ಲಿ ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ತುಂಬುವ ಬಗ್ಗೆ ಸ್ವಾರಸ್ಯಪೂರ್ಣವಾಗಿದೆ.
ನೆಕ್ಸ್ಟ್ ನಂಬರ್ 14, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಉತ್ತರ, ಈ ವಾಕ್ಯವನ್ನು ರಮೇಶ್ ಗೌಡ ಎಂಕೆಯವರು ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯಲ್ಲಿ ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತವನಾಗಿ ಬೆಳೆದು ದೊಡ್ಡನಾದ ಪುಟ್ಟರಾಜನನ್ನು ತಾಯಿ ಸಿದ್ದಮ್ಮನವರು ತನ್ನ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು. ಆಗ ಈ ಮಾತನ್ನು ಪಂಚಾಕ್ಷರ ಗವಾಯಿಗಳು ಸಿದ್ದಮ್ಮ ತಾಯಿಗೆ ಹೇಳುತ್ತಾರೆ. ಸ್ವಾರಸ್ಯ: ಈ ವಾಕ್ಯದಲ್ಲಿ ಗುರುಗಳು ಮಾತೃವಾತ್ಸಲ್ಯ, ತಾಯಿಯ ಮಮತೆ ಹಾಗೂ ಪುಟ್ಟರಾಜರ ಗಟ್ಟಿಯಾದ ಮನಸ್ಸು ತುಂಬ ಸೊಗಸಾಗಿ ಮೂಡಿಬಂದಿದೆ. ನೆಕ್ಸ್ಟ್ ನಂಬರ್ 15, ಇದಕ್ಕೆ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಉತ್ತರ, ಈ ವಾಕ್ಯವನ್ನು ರಮೇಶ್ ಗೌಡ ಎಂಕೆಯವರು ಬರೆದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯಲ್ಲಿ ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿ ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ತಾಯಿ ಸಿದ್ದಮ್ಮನವರು ತನ್ನ ಮಗನನ್ನು ಮನೆಗೆ ಬರಬೇಕೆಂದು ಕೇಳಿದಾಗ ತಾಯಿಯ ಆಹ್ವಾನವನ್ನು ವಿನಯದಿಂದ ತಿರಸ್ಕರಿಸಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯಕ್ಕೆ, ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಅನಿಕೇತನರಾದದ್ದು ಸಮಾಜಕ್ಕೆ ಅನುಪಮ ಕೊಡುಗೆ ನೀಡಲು ಸಿದ್ಧರಾದ ಬಗೆಯನ್ನು ಹೇಳುವ ಮಾತು ಸ್ವಾರಸ್ಯಪೂರ್ಣವಾಗಿದೆ. ನೆಕ್ಸ್ಟ್ ನಂಬರ್ 16, ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸಿ, ಯಾ ಫಿರ್ ಸಿಡುಕು ಮಿಡುಕನು ತೊರೆದು ಮೌನಿಯಾಗು, ಯಾ ಫಿರ್ ಕೌಗಾಡಿ ಹೋರಾಡಿ ಫಲವದೇನು. ಉತ್ತರ, ಈ ವಾಕ್ಯವನ್ನು CPK ಅವರು ಬೊಗಸೆ ಕವನ ಸಂಕಲನದ ಸದ್ದು ಮಾಡದಿರು ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮಾನವ ತನ್ನ ಅಹಂಕಾರವನ್ನು ತೊರೆದು ಕತ್ತಲೆಯು ದೀಪದ ಎದುರು ಮೌನವಾಗಿ ಮಾಯವಾಗುವಂತೆ, ಕರ್ಪೂರ ಮೌನವಾಗಿ ಕರಗುವಂತೆ, ರವಿಯ ಕಿರಣಗಳಿಗೆ ಕರಗುವ ಇಬ್ಬನಿಯ ರೀತಿಯಲ್ಲಿ ಮಾನವನು ಸಿಡುಕು ಮಿಡುಕನು ತೊರೆದು ಮೌನಿಯಾಗಬೇಕು ಎಂದು ಕವಿ ಮಾನವನ ಬದುಕನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಪ್ರಕೃತಿಯ ಹಾಗೆ ಮಾನವನು ತನ್ನ ಕರ್ತವ್ಯವನ್ನು ಶಾಂತಿ ರೀತಿಯಿಂದ ಮಾಡಿ ಮುಗಿಸಬೇಕೆಂದು ಹೇಳಿದ ಮಾತಿನಲ್ಲಿ ಜೀವನದ ಮೌಲ್ಯಗಳು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ನಂಬರ್ 17, ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ. ಉತ್ತರ, ಈ ವಾಕ್ಯವನ್ನು BS ಕೃಪಾಕರ್ ಮತ್ತು K ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹಕ್ಕಿ ಪಕ್ಷಿಗಳು, ಮೀನು, ಕಪ್ಪೆ ಮತ್ತು ಸರೀಸೃಪಗಳು ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ತಮ್ಮ ಸಂತತಿಯನ್ನು ಉಳಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ಪ್ರಕೃತಿಯ ಜೀವ ಜಗತ್ತಿನಲ್ಲಿ ಇರುವ ಹಕ್ಕಿ ಮತ್ತು ಸಸ್ತನಿಗಳು ಸಂತತಿಗೆ ಜನ್ಮ ನೀಡಿ ಅವುಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿ ಭಾವನಾತ್ಮಕ ಹೇಳಿರುವ ಲೇಖಕರ ಬಗ್ಗೆ ಸ್ವಾರಸ್ಯಪೂರ್ಣವಾಗಿದೆ. ನೆಕ್ಸ್ಟ್ ನಂಬರ್ 18, ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು. ಉತ್ತರ, ಈ ವಾಕ್ಯವನ್ನು BS ಕೃಪಾಕರ್ ಮತ್ತು K ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವಷ್ಟೇ ಹಕ್ಕಿಗಳು ಗೂಡು ಕಟ್ಟುವುದಿಲ್ಲ. ಬದಲಿಗೆ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು. ತಾಯಿ ಮಕ್ಕಳ ಕೌಟುಂಬಿಕ ಐಕ್ಯತೆ ಕಾಣಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ:
ಹಕ್ಕಿಗಳು ಮರಿಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿ ಭಾವನಾತ್ಮಕ ನಂಟಿಗೆ ಅಂಟಿಕೊಳ್ಳಲು ಕಾರಣಭೂತವಾದ ಗೂಡಿನ ಮಹತ್ವವನ್ನು ಮನೆಯೇ ಮೊದಲ ಪಾಠಶಾಲೆ ಎಂದು ಹೇಳುವ ಲೇಖಕರ ಶೈಲಿ ಮನಮೋಹಕರವಾಗಿದೆ. ನೆಕ್ಸ್ಟ್ ನಂಬರ್ 19. ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಮತ್ತು ಗೋಡನ್ನು ಅಂದುಗೊಳಿಸುವ ಸೌಂದರ್ಯ ಪ್ರಜ್ಞೆಯು ಅವಕ್ಕಿದೆ. ಈ ವಾಕ್ಯವನ್ನು BS ಕೃಪಾಕರ್ ಮತ್ತು ಕೆ ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹಕ್ಕಿಗಳಷ್ಟು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕಚಕ್ಯತೆ ಬೇರಾವುದಕ್ಕೂ ಬಾರದು. ಗೂಡು ಹಕ್ಕಿಗಳಲ್ಲಿರುವ ತಂತ್ರಜ್ಞಾನಕ್ಕೆ ಹಿಡಿದು ಕನ್ನಡಿ ಗೂಡನ್ನು ನಿರ್ಮಿಸುವಾಗ ಹಕ್ಕಿಗಳು ಮೆರೆಯುವ ಸೌಂದರ್ಯ ಪ್ರಜ್ಞೆಯನ್ನು ಗೂಡನ್ನು ಕಟ್ಟುವ ಸೃಷ್ಟಿ ಉದ್ದೇಶ ಮತ್ತು ಅರ್ಥವನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಅನೇಕ ವಸ್ತುಗಳನ್ನು ಸಮನ್ವಯಗೊಳಿಸಿ ಮನೆ ನಿರ್ಮಿಸುವ ಮನುಷ್ಕೃತ ಜಾಣ್ಮೆಯು ಕೆಲವೊಮ್ಮೆ ಈ ಚೋಟದ್ದು ಹಕ್ಕಿಗಳ ಗೂಡುಗಳ ನಿಗೂಢತೆ ಮತ್ತು ಅವುಗಳ ಸೌಂದರ್ಯ ಪ್ರಜ್ಞೆಯು ಮುಂದೆ ನಾಚುತ್ತದೆ ಎಂದು ಹೇಳುವ ಬಗ್ಗೆ ಮನೋಹಾರಿಯಾಗಿದೆ. ನೆಕ್ಸ್ಟ್ ನಂಬರ್ 20. ದಾಳಿ ಬಂದೊಡನೆ ಶರಣೆಂಬ ಹೆಡ್ತನವು. ಉತ್ತರ: ಈ ವಾಕ್ಯವನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ಸಮಗ್ರ ಕಾವ್ಯದ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮನಸ್ಸಿಗೆ ಬಂದಂತೆ ವರ್ತಿಸಿ ಹೇಡಿತನವನ್ನು ಪ್ರದರ್ಶಿಸದೆ ತನ್ನದೇ ಆದ ಸ್ವಂತಿಕೆಯನ್ನು ಬೆಳೆಸಿಕೊಳ್ಳಬೇಕು. ದಾಳಿ ಬಂದಾಗ ಎದುರಿಸುವ ಧೈರ್ಯವನ್ನು ತೋರಬೇಕು. ಹೆಣ್ಣು ಮಕ್ಕಳಂತೆ ಭಯಪಡದೆ ಪೌರುಷದಿಂದ ಬದುಕನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಮನುಷ್ಯನು ತನ್ನ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡು ಅದರ ಸಾಧನೆಗಾಗಿ ಹಗಲಿರುಳು ಕಷ್ಟಪಟ್ಟು ಧೈರ್ಯವಾಗಿ ಬಾಳ್ವೆ ನಡೆಸಬೇಕೆಂದು ಇಲ್ಲಿ ಸ್ವಾರಸ್ಯಕವಾಗಿದೆ. ಇಸಿ ತರ ನೆಕ್ಸ್ಟ್ ನಂಬರ್ 22. ಪರಹಿತಕ ಬಳಲು ತಿರಲುದುಮೆ ಜೀವನವು. ಉತ್ತರ: ಈ ವಾಕ್ಯವನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ಸಮಗ್ರ ಕಾವ್ಯದ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಕವಿಯು ಹೇಳಿದ್ದಾರೆ. ಕವಿಯ ಪ್ರಕಾರ ಮಾನವರಾದ ನಾವು ನರನಲ್ಲಿ ನಾರಾಯಣನ ರೂಪವನ್ನು ಕಾಣಬೇಕು. ಸ್ವರ್ಗದ ಸುಖ ಭೋಗಕ್ಕೆ ಆಸೆ ಪಡೆದ ಸದಾ ಪರರ ಹಿತಕ್ಕಾಗಿ ದುಡಿದಾಗ ಅದರಿಂದ ಸಿಗುವ ಸುಖ ಸಂತೋಷ ಎಲ್ಲಕ್ಕಿಂತ ಮಿಗಿಲು. ಅದುವೇ ನಿಜವಾದ ಜೀವನ ಎಂದು ಕವಿ ಅಭಿಪ್ರಾಯದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಪರರ ಒಳಿತಿಗಾಗಿ ದುಡಿಯುವರಲ್ಲಿ ನಿಜವಾದ ಜೀವನದ ಮೌಲ್ಯವಿದೆ ಎಂದು ಹೇಳುವ ಬಗ್ಗೆ ಮನೋಜ್ಞವಾಗಿದೆ. ನೆಕ್ಸ್ಟ್: ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ಉತ್ತರ: ಈ ವಾಕ್ಯವನ್ನು ಗುರುರಾಜ್ ಕರಜಗಿಯವರು ಬರೆದಿರುವ ಕರುಣಾಳು ಬಾ ಬೆಳಕೆ ಎಂಬ ಲೇಖನದಿಂದ ಆಯ್ದ ಕಾಫಿ ಕಪ್ಪು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ತಮ್ಮ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ನೋಡಿ ಹೆಡ್ ಮಾಸ್ಟರ್ ಅವರಿಗೆ ಆದ ಸಂತೋಷವನ್ನು ವರ್ಣಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿದ್ದರೂ ಕೂಡ ಮಾಸ್ತರರಿಗೆ ತಮ್ಮ ವಿದ್ಯಾರ್ಥಿಗಳ ಬಗೆಗಿನ ಕಾಳಜಿ, ಪ್ರೀತಿ, ವಿಶ್ವಾಸಗಳು ಮನೋಜ್ಞವಾಗಿ ಮೂಡಿ ಬಂದಿವೆ. ನೆಕ್ಸ್ಟ್ ನಂಬರ್ 23. ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಮತ್ತು ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ. ಉತ್ತರ: ಈ ವಾಕ್ಯವನ್ನು ಗುರುರಾಜ್ ಕರಜಗಿಯವರು ಬರೆದಿರುವ ಕರುಣಾಳು ಬಾ ಬೆಳಕೆ ಎಂಬ ಲೇಖನದಿಂದ ಆಯ್ದ ಕಾಫಿ ಕಪ್ಪು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಹೆಡ್ ಮಾಸ್ಟರ್ ಅವರು ಹಳೆಯ ವಿದ್ಯಾರ್ಥಿಗಳಿಗೆ ಹೇಳಿದರು. ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ನೋಡಲು ಅವರ ಮನೆಗೆ ಬಂದರು. ಗುರುಗಳು ಸಂತೋಷದಿಂದ ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ ಎಂದು ಜೋರಾಗಿ ನಕ್ಕು
ಅಡುಗೆ ಮನೆಗೆ ಹೋಗುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಹೆಡ್ ಮಾಸ್ತರರಿಗೆ ಹಳೆಯ ವಿದ್ಯಾರ್ಥಿಗಳ ಬಗೆಗಿನ ಕಾಳಜಿ, ಪ್ರೀತಿ, ಗುರು ಶಿಷ್ಯರ ನಿಕಟ ಬಾಂಧವ್ಯ ಸುಂದರವಾಗಿ ವ್ಯಕ್ತಗೊಂಡಿದೆ. ನೆಕ್ಸ್ಟ್ ನಂಬರ್ 24. ನೀವು ಗಮನಿಸಿದ್ದೀರಾ? ನೀವೆಲ್ಲ ಎಂತಹ ಕಪ್ಪು ಆರಿಸಿಕೊಂಡಿದ್ದೀರಿ? ಉತ್ತರ: ಈ ವಾಕ್ಯವನ್ನು ಗುರುರಾಜ್ ಕರಜ್ಗಿಯವರ ಬರೆದಿರುವ ಕರುಣಾಳು ಬಾ ಬೆಳಕೆ ಎಂಬ ಲೇಖನದಿಂದ ಆಯ್ದ ಕಾಫಿ ಕಪ್ಪು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಹೆಡ್ ಮಾಸ್ತರರು ಹಳೆಯ ವಿದ್ಯಾರ್ಥಿಗಳಿಗೆ ಹೇಳಿದರು. ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ನೋಡಲು ಅವರ ಮನೆಗೆ ಬಂದರು. ಗುರುಗಳು ಸಂತೋಷದಿಂದ ಬರಮಾಡಿಕೊಂಡು ಕೂಡ್ರಿಸಿ ತಮ್ಮ ಕೈಯಾರೆ ಕಾಫಿ ಮಾಡಿಕೊಟ್ಟರು. ಎಲ್ಲ ವಿದ್ಯಾರ್ಥಿಗಳು ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಬಿಟ್ಟು ಬಂದರು. ಈ ಸಂದರ್ಭದಲ್ಲಿ ಗುರುವ ಹೇಳುವ ಮಾತಿದೆ. ಸ್ವಾರಸ್ಯ: ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿದುಕೊಡುವ ಜಾಣ್ಮೆ ಗುರುವಿನಲ್ಲಿರುವುದು. ವಿದ್ಯಾರ್ಥಿಗಳನ್ನು ಜೀವನೋದ್ದಕ್ಕೂ ತಿದ್ದುವ, ಆತ್ಮಸ್ಥೈರ್ಯ ತುಂಬುವ ಕೆಲಸ ಸೊಗಸಾಗಿ ಮೂಡಿಬಂದಿದೆ. अजीज सुबह ये रहे आरसी जो कि बहुत इंपॉर्टेंट होने वाले हैं. आपको इसी तरह नेक्स्ट अगले वीडियो में फिर नेक्स्ट कॉन्सेप्ट के साथ आपके साथ मिलने वाले हैं. तब तक आप हमारे वीडियोस को देखते रहें, वॉच करते रहें. फिर हम दूसरे कॉन्सेप्ट के साथ नेक्स्ट अगले वीडियो मिलते हैं. तब तक के लिए आप हमारे साथ बने रहें. अल्लाह हाफिज़. अस्सलाम वालेकुम व रहमतुल्लाहि तआला व बरकातुहू.